ಒಂಚೂರು ಹುರುಳಿ ಹಪ್ಪಳ, ಒಂಚೂರು ಕಾಯಿ ಚೂರು. ಸಖತ್ತಾಗಿರುತ್ತೆ ಟೇಸ್ಟು. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತಿನ ನನ್ನ ವಿಡಿಯೋನಲ್ಲಿ ನನ್ನ ತಾಯಿ ನೆನಪು ತುಂಬ ಬರ್ತಾ ಇದೆ. ನಮ್ಮ ತಾಯಿ ಯಾವಾಗ್ಲೂ ಈ ಸಮ್ಮರ್ ಸೀಸನಲ್ಲಿ ಹುರುಳಿ ಹಪ್ಪಳ ಮಾಡಿರೋರು. ಹುರುಳಿ ಹಪ್ಪಳ ಅಂದರೆ ಸಾಮಾನ್ಯವಾದ ಹುರುಳಿ ಹಪ್ಪಳ ಎಲ್ಲ, ಇದು ತುಂಬ ರುಚಿಯಾಗಿ ತುಂಬ ಪೌಷ್ಟಿಕವಾಗಿರುತ್ತೆ. ಈಗ ಚಳಿಗಾಲ ಬರುತ್ತಲ್ಲ, ಮಳೆಗಾಲ ಬರುತ್ತಲ್ಲ ಜೂನಲ್ಲಿ, ಆ ಟೈಮ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೂ ತುಂಬ ಪ್ರೋಟೀನ್ ಯುಕ್ತವಾದ್ದು. ಅದು ಸುಟ್ಕೊಂಡು ಅದು ತುಪ್ಪ ಸವರ್ಕೊಂಡು ಒಂದು ತೆಂಗಿನಕಾಯಿ ಚೂರು ಇಟ್ಕೊಂಡು ತಿಂದರೆ ಆಹಾ ಮಜನೋ ಮಜಾ. ತುಂಬ ಅಥೆಂಟಿಕ್ ಆಗಿ ನಾನು ಇದು ಹುರುಳಿಕಾಳು ಹಪ್ಪಳ ನಮ್ಮ ತಾಯಿ ಹೇಗೆ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ಅದು ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಲಾಂಗ್ ಪ್ರಾಸೆಸ್ ಅಂತ ಅನ್ಕೊಳ್ಬೇಡಿ. ಯಾರ ಮನೇಲಿ ಒರಳುಕಲ್ಲು ಇರುತ್ತೆ ಅವ್ರ ಮನೇಲಿ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಜಾಸ್ತಿ ಬಿಸಿಲು ಬೇಕಾಗಿಲ್ಲ, ಏನೂ ಇಲ್ಲ. ಒಂದು ದಿವಸ ಬಿಸಿಲಲ್ಲಿ ಒಣಗಿದ್ರೆ ಸಾಕು. ಸೊ ಈ ಸೀಸನಲ್ಲಿ ಇದು ಮಾಡಿ ಇಟ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಅನ್ಕೊಳ್ತಿದ್ದೀನಿ. ನನಗೆ ಈ ಕರಿಯೋ ಪೇಣಿ, ಸಂಡಿಗೆ ಅದೆಲ್ಲದಕ್ಕಿಂತ ಹುರುಳಿಕಾಳು ಹಪ್ಪಳ ನನಗೆ ತುಂಬ ಇಷ್ಟ. ಒಂಥರ ಖಾರದ ಬಿಸ್ಕೆಟ್ ತಿಂದಂಗೆ ಇರುತ್ತೆ. ನೆನೆಸಿಟ್ಬಿಟ್ಟು ಇದನ್ನು ಮೊಳಕೆ ಕಟ್ತೀನಿ ಫಸ್ಟ್. ಇವಾಗ ನೆನೆ ರಾತ್ರಿ ಹುರುಳಿಕಾಳೆಲ್ಲ ನೆನೆ ಹಾಕಿದೆ, ಎಲ್ಲ ಚೆನ್ನಾಗಿ ನೆಂದಿತ್ತು. ನೆನೆ ಹಾಕೋಕ್ಕಿಂತನೂ ಮುಂಚೆನೇ ಒಂದ್ಸಲ ಕಲ್ಲೆಲ್ಲ ಆರಿಸಿ ಎಲ್ಲ ಕ್ಲೀನ್ ಮಾಡಿದ್ದೆ. ಆದ್ರೂ ಕೆಲವು ಸತಿ ಹುರುಳಿಕಾಳಲ್ಲಿ ಕಾಳುಗಳಲ್ಲೆಲ್ಲ ಕಲ್ಲಿದ್ದೇ ಇರುತ್ತಲ್ಲ. ಸೊ ಇವಾಗ ನೆಂದ ಮೇಲೆ ಇದನ್ನ ಚೆನ್ನಾಗಿ ಜಾಲಿಸ್ತಿದ್ದೀನಿ. ಆದ್ರೆ ಎಷ್ಟೊಂದು ಕಲ್ಲು ಬರ್ತಾ ಇದೆ. ಇಲ್ಲ ಜಾಲಿಸಿರೋದೆಲ್ಲ ಸೋರಕ್ಕೆ ಹಾಕಿದ್ದೀನಿ. ಇದು ನಾನು ಐಕ್ಯಾನಲ್ಲಿ ತಂದೆ, ತುಂಬ ಯೂಸ್ ಆಗ್ತಾ ಇದೆ ನನಗೆ ಇದು. ತುಂಬ ಜಾಸ್ತಿ ಮೊಳಕೆ ಕಾಳು ಕಟ್ಟಿಡ್ಬೇಕಾದ್ರೆ ಈ ಮೆಥಡಲ್ಲಿ ಇಟ್ಟರೆ ಡೈನಿಂಗ್ ಟೇಬಲ್ ಮೇಲೆ ಇಲ್ಲ ನೆಲದ ಮೇಲೇ ಒಂದೇನಾದರೂ ಮುಚ್ಚಿಟ್ಟಿದ್ರ ಮೇಲೆ ಒಂಚೂರು ಭಾರ ಇಟ್ಬಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಹಾಗೆಯೇ ಒಂದು ನೈಟ್ ಇಲ್ಲ ಚಳಿಗಾಲದಲ್ಲಾದ್ರೆ ಒಂದು ದಿವಸ ಹೀಗೆ ಭಾರ ಬಿಟ್ಟು ಇಟ್ಬಿಟ್ರಂತೂ ನಿಮ್ಗೆ ಎಷ್ಟು kg ಮೊಳಕೆ ಬೇಕಾದರೂ ಕಾಳುಗಳನ್ನ ಇದರಲ್ಲಿ ಈ ಮೆಥಡಲ್ಲಿ ಕಟ್ಬೋದು. ನಮ್ಮ ತಾಯಿ ಹೀಗೆ ಕಟ್ತಾ ಇದ್ರು. ಯಾಕೆಂದರೆ ರಾಶಿ ಹುರುಳಿ ಹಪ್ಪಳ ಮಾಡಬೇಕಾಗಿತ್ತಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಹುರುಳಿ ಹಪ್ಪಳಕ್ಕೆ ಅಲ್ಲದೇ ನಮ್ಮ ತಾಯಿ ಜಾಸ್ತಿ ಹುರುಳಿ ಕಾಳಿದ್ದಾಗ ಸ್ವಲ್ಪ ಬೇಗ ಹುಳ ಎಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಮೊಳಕೆ ಕಟ್ಟಿ ಹಾಗೇನೆ ಬಾಟಲಲ್ಲಿ ಶೇಖರಿಸಿಟ್ಕೊಂಡ್ಬಿಡ್ತಾ ಇದ್ರು. ಯಾವಾಗ ಮೊಳಕೆ ಹುರುಳಿಕಾಳು ಮಾಡಬೇಕು ಅಂತ ಅನ್ಸುತ್ತೋ ತಕ್ಷಣ ಮೊಳಕೆ ಕಟ್ಟೋದು ಪ್ರಮೇಯನೇ ಇಲ್ಲ. ಹಾಗೇನೆ ನಮಗೆ ಮೊಳಕೆ ಕಟ್ಟಿ ಸಾರು ಮಾಡಿಕೊಟ್ಬಿಡೋರು. ಹಾಗೆ ಇದು ನಮ್ಮ ತಾಯಿ ದಾಲ್ ಮಾಡೋರು. ಈ ಮೊಳಕೆ ಹುರುಳಿಕಾಳನ್ನ ಚಟ್ನಿಗೆ ಹಾಕೋರು. ಮೊಳಕೆ ಹುರುಳಿಕಾಳಲ್ಲಿ ಸ್ವೀಟ್ ಚಟ್ನಿ ಮಾಡೋರು. ಈಗ ಮೊಳಕೆ ಹುರುಳಿಕಾಳನ್ನೆಲ್ಲ ಒಣಗಿಸಿ ಆಯಿತು, ಬೇಳೆ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ. ಇದನ್ನು ನಾನು ನಮ್ಮ ತಾಯಿ ಮಾಡೋ ಮೆಥಡಲ್ಲೇ ಮಾಡ್ತಾ ಇರೋದು. ನಾನು ಇವಾಗ ಹೊಸದು ಏನೂ ಅನುಸರಿಸ್ತಾ ಇಲ್ಲ. ನಮ್ಮ ತಾಯಿ ಈ ಥರ ಬಟ್ಟೆ ಬ್ಯಾಗಲ್ಲಿ ಪ್ಯಾಂಟ್ ಪೀಸಲ್ಲೆಲ್ಲ ಬಟ್ಟೆ ಹೊಲಿದಿಟ್ಟಿರೋರು. ಆ ಬಟ್ಟೆ ಬ್ಯಾಗಲ್ಲಿ ಈ ಥರ ಹಾಕಿ ಬಟ್ಟೆ ಒಗೆಯೋ ಥರ ಒಗೆದ್ಬಿಟ್ಟು ಅದನ್ನು ಕೇರ್ಬಿಟ್ಟು ದಾಲ್ ಥರ ಮಾಡಿಟ್ಕೊಳ್ಬೋದು. ಇದು ಎಷ್ಟು ನ್ಯೂಟ್ರಿಷಿಯಸ್ ಅಂತ ಅಂದರೆ ಮೊಳಕೆ ಏನು ವೇಸ್ಟ್ ಆಗಲ್ಲ. ಅಲ್ಲಿ ಮುಂದೆ ಇದೆ ನೋಡಿ, ಅದನ್ನು ಕೂಡ ಎಸೆಯಲ್ಲ. ಹೀಗೆ ಕೇರ್ಬಿಟ್ಟು ಶೇಖರಣೆ ಮಾಡಿಟ್ಕೊಂಡ್ಬಿಡ್ಬೋದು.
ಇವಾಗಂತೂ ಮಾರ್ಕೆಟಲ್ಲಿ ಬೇಳೆನೇ ಸಿಗ್ತಾ ಇದೆ, ಹುರುಳಿಕಾಳು ಬೇಳೆ, ಅದನ್ನು ಕೂಡ ತಂದು ಮಾಡ್ಬೋದು. ಆದರೆ ಮೊಳಕೆ ಹುರುಳಿಕಾಳಲ್ಲಿ ಹಪ್ಪಳ ಸ್ವಲ್ಪ ಲಘುವಾಗುತ್ತೆ, ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ಈಗ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. 1 kg ಹುರುಳಿ ಬೇಳೆಗೆ ಅರ್ಧ kg ಉದ್ದಿನಕಾಳು, ಹಾಗೆ 100 ಗ್ರಾಮ್ಸ್ ಗುಂಟೂರು ಮೆಣಸಿನ್ಕಾಯಿ, 100 ಗ್ರಾಮ್ಸ್ ಬ್ಯಾಡಗಿ ಮೆಣಸಿನ್ಕಾಯಿ. ಇಷ್ಟು ಪರ್ಫೆಕ್ಟ್ ಮೆಜರ್ಮೆಂಟ್. ಕಡಿಮೆ ಬೇಕಾದವರು, ಖಾರ ಕಡಿಮೆ ತಿನ್ನೋರು ಈ ಮೆಜರ್ಮೆಂಟ್ ಅಲ್ಲಿ ಹಾಕೋಬಹುದು. 1 kgಗೆ ಅರ್ಧ kg ಉದ್ದಿನಕಾಳು, 100 ಗ್ರಾಮ್ಸ್ ಬ್ಯಾಡಗಿ ಮೆಣಸಿನ್ಕಾಯಿ, 100 ಗ್ರಾಮ್ಸ್ ಗುಂಟೂರು ಮೆಣಸಿನ್ಕಾಯಿ. ಆಮೇಲೆ ಇದು ಹುಳಿ ಮಜ್ಜಿಗೆ, ಸ್ವಲ್ಪ ಸೋಡಾ ಬೇಕಾದವರು, ಇದು ಹಪ್ಪಳದ ಖಾರ ಅಂತಾರಲ್ಲ ಅದು ಹಾಕೋಬಹುದು. ಮತ್ತೆ ಉಪ್ಪು, ಹುಳಿ ಮಜ್ಜಿಗೆ ಉಪ್ಪು ಮತ್ತೆ ಸೋಡಾ ಬೇಕಾದ್ರೆ ಹಾಕೋಬಹುದು. ನಾನು ಸೋಡಾ ಎಲ್ಲ ಹಾಕಲ್ಲ, ಹಪ್ಪಳದ ಖಾರನೂ ಹಾಕೊಂಡಿಲ್ಲ. ಇವೆರಡೂ ಹಾಕಿ ಆಗ್ಲೇ ಮಿಕ್ಸ್ ಮಾಡಿಟ್ಟಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗೋಯ್ತು, ಅದಕ್ಕೋಸ್ಕರ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕೊಂಡು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಮಾಡಿಕೊಂಡು ಮಾಡಿದ್ರೆ ಅಷ್ಟು ನಮಗೆ ಕೈಗೆಲ್ಲ ಅಂಟೋದಿಲ್ಲ. ಆಮೇಲೆ ಒರಳಿಗೆ ಎಣ್ಣೆ ಹಚ್ಬಿಟ್ಟು ಈ ಥರ ಚೆನ್ನಾಗಿ ಕುಟ್ಟಬೇಕು. ಗಟ್ಟಿಯಾಗಿ ಕಲಸಿದಷ್ಟು ಒಳ್ಳೆಯದು, ಹಪ್ಪಳ ಬೇಗ ಒಣಗುತ್ತೆ, ಹಾಗೂ ಬೇಗ ಹುಳ ಎಲ್ಲ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಹಪ್ಪಳ ಮಾಡಬೇಕಾದ್ರೆ ಈ ಥರ ಒರಳಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿದ್ದನ್ನು ಹಾಗೆ ಉಂಡೆಗಳು ಮಾಡಿ ಇಟ್ಕೊಳ್ಬೇಕು. ಇದ್ರ ಮೇಲೆ ಒಂದು ಬಟ್ಟೆ ಹೊದಿಸ್ಬಿಡ್ತಾ ಇದ್ರು ನಮ್ಮ ತಾಯಿ. ಈ ಥರ ಉಂಡೆ ಮಾಡ್ಕೊಂಡಿದ್ದೇನೆ. ನಾವು ಇಷ್ಟಪಟ್ಟು ಕಡಲೆಕಾಯಿ ಎಣ್ಣೆಯಲ್ಲಿ ಅದ್ಕೊಂಡು ತಿಂತಾ ಇದ್ವು ನಾವು. ನಮ್ಮ ತಾಯಿ ಹೇಳೋರು ಲೂಸ್ ಮೋಷನ್ ಆಗುತ್ತೆ, ಹಾಗೆಲ್ಲ ತಿನ್ನಬೇಡಿ ಅಂತ ಅಂದ್ಬಿಟ್ಟು. ಆದರೂ ಅದು ಏನೋ ಟೇಸ್ಟು, ಆ ಹುಳಿ ಮಜ್ಜಿಗೆ ಹಾಕಿರೋದು, ಉಪ್ಪು ಹಾಕಿರೋದು, ಆ ಹುರುಳಿ ಕಾಳ್ದು ಸ್ಮೆಲ್ಲು ಭಾಳ ಚೆನ್ನಾಗಿರೋದು. ಇದು ಹಪ್ಪಳ ಸ್ವಲ್ಪ ಮಾಡೋದು ಕಷ್ಟ ಅನ್ನಿಸ್ಬೋದು, ಬಟ್ ಮಾಡಾದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ನಮಗೇನು ಕಷ್ಟ ಅಂತಲೇ ಅನಿಸಲ್ಲ. ಒಂದ್ಸಲ ಅದೆಲ್ಲ ಮಿಷಿನ್ ಮಾಡಿಸ್ಕೊಂಡು ಬಂದು ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಟು ಯಾವಾಗ ಬೇಕಾದರೂ ನೀವು ಹುರುಳಿ ಹಪ್ಪಳ ಮಾಡ್ಕೋಬೋದು. ನೋಡಿ, ಈ ಥರ ಬೊಟ್ಟುಗಳು ಮಾಡಿ ಇಟ್ಕೊಳ್ಬೇಕು. ಈ ಥರ ಪೇಡ ಥರ ಮಾಡಿಟ್ಕೊಂಡ್ರೆ ಆಮೇಲೆ ಜೀರಿಗೆ ಮತ್ತು ಎಳ್ಳು, ಕರಿ ಎಳ್ಳಾದರೂ ತೊಗೋಬೋದು, ಬಿಳಿ ಎಳ್ಳಾದರೂ ತೊಗೊಳ್ಬೋದು. ಇದನ್ನು ಹಾಕಿ ಲಟ್ಟಿಸ್ಬೇಕು. ಇದ್ರ ಮೇಲೆ ಒದ್ದೆ ಬಟ್ಟೆ ಹೊದಿಸ್ಬಿಟ್ರೆ ಒಣಗೋದ್ರಿಂದ ಅವಾಯ್ಡ್ ಆಗುತ್ತೆ, ಲಟ್ಸೋದು ಈಸಿ ಆಗುತ್ತೆ ನಮಗೆ. ಇವಾಗೆಲ್ಲ ಪ್ರೆಸ್ಸಿಂಗ್ ಮಿಷಿನ್ ಬಂದಿರೋದ್ರಿಂದ ಸಖತ್ ಈಸಿ ಮಾಡೋದು. ನನಗೆ ನಮ್ಮ ಕಂಪನಿ ಅಸಿಸ್ಟೆಂಟೇನೆ ಇದು ಪ್ರೆಸ್ಸಿಂಗ್ ಮಿಷಿನಲ್ಲಿ ಒಂದ್ಸಲ ಮಾಡಿ ಕೊಟ್ಟರು. ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಬೇಗ ಹಾಫ್ ಆನ್ ಅವರಲ್ಲೇ ಮುಗ್ದೋಯ್ತು ಇಷ್ಟು ಹಪ್ಪಳನು. ಹತ್ತತ್ರ ಒಂದು 100 ಹಪ್ಪಳ ಆಯಿತು ಅಂತ ಅನಿಸುತ್ತೆ. ಮತ್ತು ನನಗಿದು ಸ್ವಲ್ಪ ದಪ್ಪನೇ ಇಷ್ಟ, ಖಾರ ಬಿಸ್ಕೆಟ್ ಥರ. ತುಂಬ ತೆಳ್ಳಗೆ ಮಾಡಿದ್ರೆ ನಾವು ಒಲೆ ಮೇಲೆ ಸುಡಬೇಕಾದ್ರೆ ಸೀದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂಥರ ಖಾರ ಬಿಸ್ಕೆಟ್ ಥರ. ನಾವು ಹಪ್ಪಳಕ್ಕೆ ಮಿಷಿನ್ ಮಾಡಿಸಿರ್ತೀವಲ್ಲ ಹಿಟ್ಟು, ಅದನ್ನೇ ಒತ್ತ ಹಿಟ್ಟು ಹಾಕ್ಕೊಂಡಿರೋದು, ಬೇರೆ ಯಾವುದೂ ಹಿಟ್ಟು ಹಾಕ್ಕೊಳ್ಬಾರ್ದು. 1 ಚಿಟಿಕೆ ಎಳ್ಳು ಮತ್ತು 1 ಚಿಟಿಕೆ ಜೀರಿಗೆ ಹಾಕ್ಕೊಂಡು ಎರಡು ಕಡೆನೂ ಕ್ಲೀನಾಗಿ ಈ ಥರ ಲಟ್ಟಿಸ್ಬಿಟ್ರೆ 2 ಮಿನಿಟ್ಸಲ್ಲೇ, 2 ಮಿನಿಟ್ಸು ಬೇಡ, 1 ಮಿನಿಟಲ್ಲೇ ಎಲ್ಲ ಹಪ್ಪಳಗಳು ಆಗೋಗುತ್ತೆ. ಇದನ್ನು ಆಮೇಲೆ ಒತ್ತೋ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಆಮೇಲೆ ಸ್ವಲ್ಪ ಉದುರಿಸ್ಬಿಟ್ಟು ನಾವು ಶೇಖರಣೆ ಮಾಡ್ಕೊಳ್ಬೋದು. ಇದನ್ನು ಬಿಸಿಲಲ್ಲಿ, ತುಂಬ ಬಿಸಿಲಲ್ಲೇ ಬೇಕು ಅಂತ ಏನೂ ಇಲ್ಲ, ನೆರಳಲ್ಲಿ ಕೂಡ ಮಾಡ್ಬೋದು. ಏನು ಸಮ್ಮರ್ ಮುಗಿದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರಲ್ಲ, ನಾವು ಇವಾಗ ಹೇಗೆ ಮಾಡ್ಕೊಳ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಆ ಥರ ಏನೂ ಇಲ್ಲ, ಇದು ಯಾವ ಟೈಮ್ನಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಸ್ವಲ್ಪ ಈ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಬಿಸಿಲು ಬರುತ್ತಲ್ಲ, ಆ ಬಿಸಿಲು ಕೂಡ ಇದಕ್ಕೆ ಸಾಕು. ಮನೆ ಒಳಗಡೆನೆ ಒಣಗಿಸಿದ್ರು ಕೂಡ ಸರಿ ಹೋಗುತ್ತಿದೆ. ಶ್ರೀರಾಮ್, ವೆಲ್ಕಮ್ ಬ್ಯಾಕ್. ಹೀಗೆ ಈ ಹಪ್ಪಳ ಎಲ್ಲ ಒಣಗಿಸಿರೋದ ನೋಡಿದ್ರಿ ಇಷ್ಟೋ ತನಕನೂ. ಈಗ ಹಪ್ಪಳ ಎಲ್ಲ ಒಣಗಿದೆ ನೋಡಿ. ಆದರೆ ಇನ್ನೊಂದೇನು ಇದರಲ್ಲಿ ಹೇಳಬೇಕಂದ್ರೆ, ಒಂಚೂರು ಇದನ್ನ ಒದ್ದೆ ಬಟ್ಟೆ ಥರದಲ್ಲಿ, ಬಿಸಿಲಿದ್ದಾಗ ಒದ್ದೆ ಬಟ್ಟೆ ಥರದಲ್ಲಿ ಈ ಹಸಿ ಹಿಟ್ಟಿರುತ್ತಲ್ಲ, ನಾವು ಒತ್ತಕ್ಕೆ ಹಾಕ್ಕೊಂಡಿರ್ತೀವಲ್ಲ, ಒಂದು ಸ್ವಲ್ಪನೇ ಹಾಕ್ಕೊಂಡಿರ್ತೀವಿ. ಆದ್ರೂ ಸ್ವಲ್ಪ ಇದನ್ನು ಒರೆಸ್ಬಿಟ್ಟು ಇನ್ನೊಂದ್ಸಲ ಗಾಳಿಗೆ ಹಾಕ್ಬಿಟ್ಟು ತುಂಬಿಟ್ಕೊಂಡ್ರೆ ಆರಾಮಾಗಿ 1 ವರ್ಷದ ತನಕ ಕೇರ್ಫುಲ್ಲಾಗಿ ಪ್ರಿಸರ್ವ್ ಮಾಡ್ಬೋದು. ಯಾಕೆಂದರೆ ಇದು ಬೇಗ ಹುಳ ಬರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಿಸರ್ವ್ ಮಾಡಬೇಕು. ಇನ್ನೊಂದೇನೆಂದರೆ, ನಾನು ಏನು ಮಾಡ್ತೀನಿ ಅಂತ ಅಂದರೆ, ಇದನ್ನು ಪೇಪರಲ್ಲಿ, ಇದು ಟ್ರಾನ್ಸ್ಪರೆಂಟ್ ಬಟರ್ ಪೇಪರ್ ಬರುತ್ತಲ್ಲ, ಅದರಲ್ಲಿ ಒಂಥರ ಕವರ್ ಥರ ಮಾಡಿ ಅದರಲ್ಲೆಲ್ಲ ಒಂದ್ರ ಮೇಲೊಂದು ಹೀಗೆ ಜೋಡಿಸಿಟ್ಬಿಡ್ತೀನಿ. ಹೀಗೆಲ್ಲ ಇಟ್ಬಿಟ್ಟು ಫ್ರಿಜ್ ಇಡ್ಸೋ ಅಷ್ಟು ಡೈಮೆನ್ಷನ್ ಇರುತ್ತಲ್ಲ, ಅಷ್ಟು ಕವರ್ ಮಾಡಿ ಹಾಗೆ ಇನ್ನೊಂದು ಅದ್ರ ಮೇಲೆ ಒಂದು ಬಟ್ಟೆ ಸುತ್ತಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಇಟ್ಬಿಡ್ತೀನಿ. ಈ ಥರ ಹುರುಳಿ ಹಪ್ಪಳನ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನು ಜಾಸ್ತಿ ಪ್ರಾಸೆಸ್ ಇಲ್ಲ. ಈ ಹುರುಳಿ ಹಪ್ಪಳ ಸುಟ್ಕೊಂಡು ಈಗ ಚಳಿಗೆ, ಆಗ್ಲೇ ಮಳೆ ಶುರುವಾಗಿದೆ, ಆದ್ರೆ ಇದಕ್ಕೆ ತುಂಬಾ ಬಿಸಿಲು ಬೇಕಾಗಿಲ್ಲ. ನಮ್ಗೆ ಬೇಳೆ ಮಾಡ್ಕೊಳಕಷ್ಟೇ ಟೈಮ್ ಬೇಕಷ್ಟೇ. ಆಮೇಲೆ ಒಂದ್ಸಲ ಒಂದು ಎಳೆ ಬಿಸಿಲಲ್ಲಿ ಒಣಗಾಕಿದ್ರು ಸಾಕು. ಮನೆ ಒಳಗಡೆನೆ ಚೆನ್ನಾಗಿ ಹುರುಳಿ ಹಪ್ಪಳ ಒಣಗುತ್ತೆ. ಯಾಕೆಂದ್ರೆ ಹಪ್ಪಳದ ಹಿಟ್ಟು ಅಷ್ಟು ಗಟ್ಟಿ ಮಾಡಿರ್ತೀವಿ ನಾವು, ಕುಟ್ಟಿ. ಸೊ ನೀರಾಗೆಲ್ಲ ಇರೋದು. ನಾನು
ಇದನ್ನ ಏರ್ ಫ್ರೈಯರಲ್ಲಿ ಬೇಕಾದರೂ ಒಂದೊಂದ್ಸಲ ಇದರಲ್ಲಿ ಸುಟ್ಕೊಳ್ತೀನಿ ನಾನು. ಇವತ್ತು ನಿಮಗೆ ಗ್ಯಾಸ್ ಸ್ಟವ್ ಮೇಲೆ ಹೇಗೆ ಕಡಿಮೆ ಫ್ಲೇಮ್ ಇಟ್ಕೊಂಡು ಸುಡೋದು ಅಂತ ಹೇಳ್ತೀನಿ. ಆಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಸುಡೋಕ್ಕೆ. ಇದು ಹುರುಳಿ ವಾಸನೆ ಬರ್ತಿದ್ದಂಗೆನೆ ಮನೆ ಮೇಲೆಲ್ಲ ಘಮ ಘಮ ಅನ್ನತ್ತೆ. ಸ್ವಲ್ಪ ಒಂಚೂರು ಖಾರವಾಗಿದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಇದು ಹುರುಳಿ ಹಪ್ಪಳ. ಸಪ್ಪೆ ಇದ್ದರೆ ಚೆನ್ನಾಗಿರೋದಿಲ್ಲ. ಸೊ ಈ ಥರ ತಿರುಗಿಸಿ ಸುಡಬೇಕು. ಕಾರ್ನರ್ಸ್ ಎಲ್ಲ ಚೆನ್ನಾಗಿ ಸುಡಬೇಕು, ಇಲ್ಲಾಂದರೆ ಹಸಿ ಇದು ಹಪ್ಪಳದ ಹಿಟ್ಟು ಹೊಟ್ಟೆ ನೋವು ಬರುತ್ತೆ. ನಾವು ರೊಟ್ಟಿ ಹಳೆ ಕಾಲದಲ್ಲಿ ರೊಟ್ಟಿ ಒಲೆಲೆಲ್ಲ ಸುಡ್ತಾ ಇದ್ರಲ್ಲ ಆ ಥರ ಸುಡಬೇಕು. ಇದು ನೋಡಿ ಈ ಥರ ಇಟ್ಟರೆ ಕಾರ್ನರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ನನಗೆ ಇದ್ರದ್ದು ಹುರುಳಿ ಹಪ್ಪಳದ್ದು ಬಾಲ್ಯದ ನೆನಪುಗಳು ತುಂಬ ಇದೆ. ಅದು ಆ ನೆನಪಿನ ಬುತ್ತಿ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದು ಇವಾಗಲೇ ಹೇಳ್ಬಿಟ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಹಪ್ಪಳ ಒಂದು ಈಗ ಗೊತ್ತಿಲ್ಲದೆ ಇದ್ದವರೆಲ್ಲ ಈ ಅಥೆಂಟಿಕ್ ಆಗಿ ಇದು ಪರ್ಫೆಕ್ಟ್ ಮೆಥಡ್ ಈ ಥರ ಹಪ್ಪಳ ಮಾಡೋದು. ಈಗ ತಿಳ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬಾಲ್ಯದ ನೆನಪು ಹೇಳ್ತೀನಿ. ಥರ ಎಲ್ಲ ಸ್ವೀಟ್ ಮೆಮೊರೀಸ್ ಹುರುಳಿ ಹಪ್ಪಳ ಅಂತ ಅಂದರೆ. ಹಸುವಾದ್ರೂ ನಮ್ಮ ತಾಯಿ ಏನು ಮಾಡ್ತಿದ್ರಂದರೆ ಹುರುಳಿ ಹಪ್ಪಳನ 2 ಸುಟ್ಕೊಂಡು ತಿಂದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ಬಿಡೋರು ಸಂಜೆ ಹೊತ್ತು. ಅದೇ ಒಂಥರ ಒಪ್ಪತ್ತಿಂದ ಇದಾಗ್ಬಿಡೋದು, ಉಪವಾಸದ ಥರ ಆಗ್ಬಿಡೋದು. ಇವಾಗಲೂ ನಾನು ಅಷ್ಟೇ ಹುರುಳಿಕಾಳು ಹಪ್ಪಳ ಇದ್ಬಿಟ್ರೆ ಹಪ್ಪಳಕ್ಕೆ ಸುಟ್ಟುಬಿಟ್ಟು ತುಪ್ಪ ಸವರ್ಕೊಂಡು 2 ಹಪ್ಪಳ ತಿಂದ್ಬಿಟ್ಟು 1 ಲೋಟ ಹಾಲು ಇಲ್ಲ ಕಾಫಿ ಕುಡಿದ್ಬಿಟ್ರಂತೂ ಸೂಪರ್ಬ್ ಆಗಿರುತ್ತೆ ಚಳಿಗಾಲಕ್ಕೆ. ಹಪ್ಪಳ ಸುಟ್ಟಾಗಿದೆ ನೋಡಿ ಈಗ. ಇದಕ್ಕೆ ಕಡಲೆಕಾಯಿನೇ ಬೇಕಾದರೂ ಹಚ್ಕೊಂಡು ತಿನ್ಬೋದು. ನನಗೆ ತುಪ್ಪ ಇಷ್ಟ, ತುಪ್ಪ ಹಚ್ಕೊಂಡು ತಿಂತೀನಿ. ತುಪ್ಪ ತಗೊಂಡು ಸ್ವಲ್ಪನೇ ಸಾಕು. ಇದನ್ನು ಪೂರ್ತಿ ಬಿಸಿಲಿ ಹಚ್ಬಿಡು. ಸ್ವಲ್ಪ ಕೈ ಇದಾಗುತ್ತೆ ನೋಡ್ಕೊಂಡು ಹಚ್ಚಿ. ಈ ಸ್ಪೂನಲ್ಲಿ ಅಂಟ್ಕೊಂಡಿರುತ್ತಲ್ಲ ಅದೇ ಸಾಕು. ನೋಡಿ ನಿಮ್ಗೆ ಅಂದ್ಬಿಟ್ರೆ ನೋಡಿ ನನಗೆ ಅಭ್ಯಾಸ ಇರೋದು. ಕೆಲವರು ಕೊಬ್ಬರಿ ಚೂರು ನೆಂಚ್ಕೊಂಡು ತಿಂತಾರಂತೆ, ಕೆಲವರು ಬೆಲ್ಲ ನೆಂಚ್ಕೊಂಡು ತಿಂತಾರಂತೆ. ಆದರೆ ಒಂಚೂರು ಹುರುಳಿ ಹಪ್ಪಳ, ಒಂಚೂರು ಕಾಯಿ ಚೂರು ಸಖತ್ತಾಗಿರುತ್ತೆ ಟೇಸ್ಟು. ಆ್ಯಂಡ್ ನ್ಯೂಟ್ರಿಷಿಯಸ್ ಕೂಡ. ಎಷ್ಟು ಇದೆಲ್ಲ ಹೆಲ್ತ್ಗೆ ಒಳ್ಳೆಯದು ನೋಡಿ. ಏನೇನೋ ಫ್ರೈಮ್ಸು ಮೈದಾದ್ದು ಅದು ಇದು ಎಲ್ಲ ತಂದು ತಿನ್ನೋದಕ್ಕಿಂತನೂ ಇದು ಮೋಸ್ಟ್ ಹೆಲ್ತಿಯೆಸ್ಟ್ ವೇ ಆಫ್ ಹಪ್ಪಳ ಈಟಿಂಗ್ ಅಂತ ನಾನು ಅನ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಯೂಸ್ಫುಲ್ ಆಗಿದೆ. ಇದು ನನ್ನ ತಾಯಿ ರೆಸಿಪಿ. ಇದು ಒಂಥರ ಪಾಸಾನ ಆಗಲಿ ಅಂತ ಅಂದ್ಬಿಟ್ಟು ಭಾಳ ಎಚ್ಚರಿಕೆಯಿಂದ ಹಾಗೆ ನಿಧಾನವಾಗಿ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ.